ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ನಾವಾಗಲೇ ಒಂದಷ್ಟು ಹೊತ್ತಿನ ಮುಂಚೆ ನಮ್ಮ ಕಪಲ್ಸ್ ರೂಪಾ ಮಂಜುನಾಥ್ ಸರ್ ಅವರ ಅಡಿಕೆ ತೋಟದಲ್ಲಿ ವಿಡಿಯೋ ಮಾಡಿದ್ದಂಥದ್ದು. ಈಗ ಅವ್ರದ್ದೇ ಇನ್ನೊಂದು ಅಲ್ಪಾವಧಿ ಬೆಳೆ, ಈ ಹತ್ತಿ ಗಿಡ ಅಂತ ಹೇಳಿ ಈ ಒಂದು ಕ್ರಾಪ್ನ ಬೆಳೆದಿದ್ದಾರೆ ಇನ್ನೊಂದು ಬೇರೆ ಹೊಲದಲ್ಲಿ. ಆ ಹೊಲದಲ್ಲಿ ಹತ್ತಿ ಗಿಡಕ್ಕೆ ಏನೇನು ಹಾಕಿದ್ರು, ಯಾವ ಪ್ರಾಡಕ್ಟಿಂದ ಇಂಪ್ರೂವ್ಮೆಂಟ್ ಆಗಿ ಹತ್ತಿ ಗಿಡಗಳು ಚೆನ್ನಾಗಿ ಇರುಪು ಮತ್ತು ಕಾಯಿ ಹೂವು ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ. ಒಂದಿಷ್ಟು ನೀವು ತೋರಿಸಿ ಸರ್, ಇದರಲ್ಲಿ ಕ್ಯಾಮ್ರಾ ಹಿಡಿದು ಹೂವು ಇರುಪು ಕಾಯಿ ಹತ್ತ ಇದ್ರಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಒಂದು ಗಿಡಕ್ಕೆ ಒಂದು ಎಲೆಗೊಂದ್ರಂತೆ ಇರುಪು ಹೂವು ಕಾಯಿಗಳೆಲ್ಲ ಅಷ್ಟೊಂದು ಬಿಟ್ಟಿದ್ದಾವೆ. ನೆಕ್ಸ್ಟು ಒಂದು ಸ್ವಲ್ಪ ಈಗ ಇತ್ತೀಚೆಗೆ ಒಂದಿಷ್ಟು ಸ್ವರ್ಗ ರೋಗ ಅಂತಂದರೆ ಆ pH ಬ್ಯಾಲೆನ್ಸ್ ಕಳ್ಕೊಂಡಾಗ ಏನು ಇರ್ತಾವೋ ಅದೊಂದಿಷ್ಟು ಸಿಮ್ಟೈಮ್ಸ್ ಒಂದು 5% ಕಾಣಿಸ್ಕೊಳ್ತಾ ಇದೆ. ಅದು ಕೂಡ ನೆಕ್ಸ್ಟ್ ಕ್ರಾಪ್ಸುದಾ ಅಂತೇಳಿ ಒಂದು ಪ್ರಾಡಕ್ಟ್ ಹೊಡಿಲಿಕ್ಕೆ ಅಂತೇಳಿ ಸಜೆಸ್ಟ್ ಮಾಡಿದ್ವಿ. ಓಕೆ, ಅವರು ಯಾವ ಸಮಯಕ್ಕೆ ಏನು ಕೊಟ್ಟಿದ್ರು ಅಂತೇಳಿ ಅವ್ರ ಬಾಯಿಂದನೇ ಕೇಳೋಣ. ಸರ್ ನಮಸ್ತೆ. ನೀವು ಹತ್ತಿ ಗಿಡ ಹಾಕಿದಾಗಲಿಂದ ಆರಂಭದಿಂದ ಏನು ಕೊಟ್ಟಿದ್ದೀರಾ ಹತ್ತಿ ಗಿಡಕ್ಕೆ? DNC ಕೊಡ್ತೀವಿ ಸರ್. ತಳಗೊಬ್ಬರ DNC 90 ಅಂತ ಕರಿತೀವಿ. ಭೂಮಿ ಸುಧಾ ಕೊಟ್ಟಿದ್ದೀರಾ, ಡೋಸ್ 80 ಕೊಟ್ಟಿದ್ದೀರಾ. ಸ್ಪ್ರೇ ಅಂತ ಹೇಳಿ ಏನು ಮಾಡಿದ್ದೀರಾ ಸರ್? ಕ್ರಾಪ್ ಸುಧಾ ಸ್ಪ್ರೇ ಮಾಡಿದ್ದೀರಾ. ಇದು ASP 90ನ ನೀವು ಸ್ಪ್ರೆಡ್ಡಿಂಗ್ ಏಜೆಂಟ್ ಆಗಿ 3B ಬೂಸ್ಟರು ಕೊಟ್ಟಿದ್ದೀರಾ. ಕ್ರಾಪ್ ಸುಧಾ ಸೂಪರ್. ಇಷ್ಟು ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ಇವರು ಹತ್ತಿ ಗಿಡವನ್ನು ಇಷ್ಟೊಂದು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ತುಂಬ ಎತ್ತರವಾಗೂ ಕೂಡ ಬೆಳೆದಿದ್ದಾವೆ, ಇರುಪು ಕಾಯಿ ಕೂಡ, ಕಾಂಡಗಳು ಕೂಡ ಅಷ್ಟೇ ಚೆನ್ನಾಗಿ ಕವಲು ಹೊಡ್ಕೊಂಡಿದ್ದಾವೆ. ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಕ್ರಾಪ್ ಇದು ಹತ್ತಿ ಗಿಡ. ಒಂದು 5% ಸಿಮ್ಟೈಮ್ಸ್ ಅದೊಂದು ಇರುಪು ಡ್ರಾಪ್ ಆಗೋವಂಥದ್ದು ಆಗ್ತಾಯಿದೆ. ಅದು pH ಬ್ಯಾಲೆನ್ಸ್ ಕಳ್ಕೊಂಡ್ರೆ ಸಹಜವಾಗಿ ಭೂಮಿಲಿ ಆಗೋವಂಥದ್ದೇ. ನೆಕ್ಸ್ಟ್ ಅದಕ್ಕೆ ಮುಂದಿನ ಮತ್ತೊಂದು ಟೈಮಲ್ಲಿ ನೀವು ಕ್ರಾಪ್ ಸುಧಾ ಸ್ಪ್ರೇ ಮಾಡಿದಾಗ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಖುಷಿಯಾಗುತ್ತೆ ಸ್ನೇಹಿತರೆ. ರೈತ ಬಂಧುಗಳಲ್ಲಿ ಒಂದು ವಿನಂತಿ, ಹತ್ತಿ ಗಿಡದಲ್ಲಿ ನಾವೆಷ್ಟು ನಿರೀಕ್ಷೆ ಮಾಡಿದ್ದು, ಇರುಪು ಮತ್ತು ಕಾಯಿ ಹೂವು ಎಷ್ಟು ನಿರೀಕ್ಷೆ ಮಾಡಿದ್ದು ಅದಕ್ಕಿಂತನೂ ಕೂಡ ಹೆಚ್ಚಾಗಿ ಬಂದಿದೆ. ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಯಾರಾದರೂ ರೈತರು ಕೂಡ ಬಂದು ನೋಡ್ಬೋದು ಇವ್ರ ಹೊಲದಲ್ಲಿ. ನೆಕ್ಸ್ಟು ಮತ್ತೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೂ ಕೂಡ ಮಂಜುನಾಥ್ ಸರ್ಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನಮ್ಮ ಆ್ಯಡ್ಶಾಪ್ ಪ್ರಮೋಷನ್ ಸಿರಿಟೆಲ್ನ ಕೃಷಿ ಉತ್ಪನ್ನಗಳನ್ನ ಬೆಳೆಸಿ ನೀವು ಕೃಷಿ ಫಾರ್ಮಿಂಗ್ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ, ಅಭಿಪ್ರಾಯ. ನಿಮ್ಮ ಅಭಿಲಾಷೆ ಏನಂತೀರ? ಅದೇ ಮಾಡೋದು ಸರ್. ಮೇಡಮ್ ನೀವೇನು ಹೇಳ್ತೀರಾ? ಜೀವನದಾಗೂ ರಾಸಾಯನಿಕ ನಾವು ಬಳಸೋದೇ ಇಲ್ಲ. ಎಷ್ಟೇ ಇದ್ರೂ ನಾವು ಆರ್ಗ್ಯಾನಿಕ್ ಸಾವಯವ ಗೊಬ್ಬರನೇ ನಾವು ಬಳಸೋದು. ಅದರಿಂದ ಅತ್ಯುತ್ತಮವಾದ ಇಳುವರಿನ ತೆಗಿಬೋದು, ಫಲವತ್ತತೆ ತೆಗಿಬೋದು, ವಿಷಮುಕ್ತ ಆಹಾರವನ್ನಾಗಿ ಮಾಡ್ಬೋದು. ಯಾವುದೇ ಬೆಳೆ ಬೆಳೆದರೂ ಕೂಡ ತುಂಬ ಖುಷಿಯಾಗೋಂಥ ವಿಚಾರ. ನಮಸ್ಕಾರ ಸ್ನೇಹಿತರೆ.